ಜೆಡಿಎಸ್ ಹೇಗೆ ಅಂತ ಕೇಳಿದ್ರೆ ಒಂದು ರೀತಿಯಾಗಿ ರಾಜಕೀಯದ ನಾಯಕರನ್ನ ಸೃಷ್ಟಿ ಮಾಡಿದಂತಹ ಫ್ಯಾಕ್ಟರಿ ಅದು, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರನ್ನ ಈ ಒಂದು ಪ್ರಮಾಣಕ್ಕೆ ಮುಖ್ಯಮಂತ್ರಿಯ ಸ್ಥಾನಕ್ಕೆ ತರುವಲ್ಲಿ ಜೆಡಿಎಸ್ ಕಟ್ಟಿದಂತ ಬೇಸ್ಮೆಂಟ್ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ಆಗಿದೆ. ಜೆಡಿಎಸ್ ಫ್ಯಾಕ್ಟರಿಯಿಂದ ತಯಾರಾದಂತಹ ಸರಕುಗಳು ಒಂದೆರಡಲ್ಲ. ಚಲುವರಾಯಸ್ವಾಮಿ ಇರಬಹುದು, ಬಾಲಕೃಷ್ಣ ಇರಬಹುದು, ಅಥವಾ ಇನ್ನೂ ಅನೇಕರು, ಅಂದ್ರೆ ಹೆಸರನ್ನು ಹೇಳ್ತಾ ಹೋದ್ರೆ ನೂರಾರು, ಸಿಎಂ ಇಬ್ರಾಹಿಂ ಇರಬಹುದು. ಇಂತಹ ನೂರಾರು ಜನಗಳ ಫ್ಯಾಕ್ಟರಿಗಳಿಗೆ ಯಾವ ಫ್ಯಾಕ್ಟರಿಯಲ್ಲಿ ಉತ್ಪತ್ತಿ ಆಯ್ತು ಅಂತ ಕೇಳಿದ್ರೆ ಜೆಡಿಎಸ್ ಎನ್ನುವಂತಹ ಫ್ಯಾಕ್ಟರಿಯಲ್ಲಿ ಉತ್ಪತ್ತಿ ಆಯ್ತು. ಹಾಗೆ ಜಮೀರ್ ಅಹಮದ್ ಖಾನ್ ಕೂಡ ಇವತ್ತೇನು ಹೇಳ್ತಾ ಇದಾರಲ್ಲ, ದೇವೇಗೌಡರು ಖರೀದಿ ಮಾಡ್ತೀನಿ ಅಂತ. ಆ ಖರೀದಿ ಮಾಡೋ ಮೊದಲು ಕೆಲಸಕ್ಕಿದ್ದವನು, ಅರ್ಥಾತ್ ಆ ಪಕ್ಷದಲ್ಲಿ ದುಡಿಯಕ್ಕಿದ್ದವನು ಜಮೀರ್ ಅಹಮದ್ ಖಾನ್. ಅಲ್ಲಿಯ ಕೂಸು ಅಲ್ಲಿ ನೆಟ್ಟಂತ ಗಿಡವನ್ನು ಬೆಳೆದ ಮೇಲೆ ನಿನ್ ರೇಟ್ ಎಷ್ಟು ಅಂತ ಕೇಳ್ತಂತೆ. ಆ ಪರಿಸ್ಥಿತಿ ಜಮೀರೇನು ಯಾವುದೋ ದೇಶದಿಂದ, ಅರಬ್ ದೇಶದಿಂದ ಬಂದಂತ ದೊರ ಏನಾಗಿರಲ್ಲ, ಅವನು ಇಲ್ಲೇ ಇದ್ದವನು. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಒಬ್ಬ ವ್ಯಕ್ತಿಯ ಕುರಿತಾಗಿ ಮಾತಾಡುವಾಗ ನಾವು ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ. ನಿಮ್ಮನ್ನ ಒಂದು ಬೆರಳು ನಾನು ತೋರಿಸ್ತಾ ಇದ್ರೆ 4 ಬೆರಳುಗಳು ನನ್ನ ಹತ್ರ ತೋರಿಸ್ತಾ ಇದ್ದಾವೆ, ನೀನ್ ನೋಡ್ಕೋ ಅಂತ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ನಿಖಿಲ್ ಕುಮಾರಸ್ವಾಮಿ ಮುಳುಗಿದ ಹಡಗಲ್ಲ. ನೆನಪಿಟ್ಕೊಳ್ಳಿ ನೀವು. ಪುಟಿದೇಳುವಂತಹ ಶಕ್ತಿಗಳು ಅನೇಕ ಸಂದರ್ಭದಲ್ಲಿರುತ್ತೆ. ಬೀಜ ಒಂದ್ಸಲ ಹಾಕಿರ್ತೀರಿ ನೀವು, ಆ ಬೀಜ ಹಾಕಿದ ತಕ್ಷಣಕ್ಕೆ ಅದು ಮರ ಆಗಬೇಕು ಅಂದ್ರೆ ಆಗೋದಿಲ್ಲ.